ಹಲೋ ಮೇಡಮ್ ನಮಸ್ಕಾರ ಮೇಡಮ್. ಗುಡ್ ಮಾರ್ನಿಂಗ್. ಮೇಡಮ್ 8334 ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಮೇಡಮ್. ಪ್ಲೀಸ್ ಸ್ಟೇ ಆನ್ ದ ಲೈನ್. ಸರ್ ನಮಸ್ಕಾರ. ಯಾರು? ನಾನು ಬೆಂಗಳೂರಿಂದ ಹೇಳಿ. ಶಾಂತಿನಗರ 8334 ಸರ್ 29ನೇ ತಾರೀಕು ದೂರು ಕೊಟ್ಟಿದ್ದೀನಿ. ನೋಡ್ತೀನಿ. ಏಟ್ 334. ಹಾಂ, ಯೇಸುನಾಥನ್ ಅಂತ. 8334 ಬಂದಿದೆಯಾ ಚೇತನ್? ನನ್ನಲ್ಲಿಲ್ಲ. ಬಂದಿದೆ, ನಮಗ್ ಕಳ್ಸಿದಿರ? ಬಂದಿದೆ, ನಮ್ ಸೆಕ್ಷನ್ ಬಂದಿದೆ. 1-2-3 ದಿನದಲ್ಲಿ ಅದು ಏನಿದೆ ನೋಡ್ತೀವಿ. ಓಕೆ ಸರ್. ಅಂಗವಿಕಲರಿಗೆ ಸ್ವಾಮೀಜಿ ಬೈತಿದ್ದಾರೆ. ಯಾವ ಸ್ವಾಮೀಜಿ? ಬ್ರಹ್ಮಾಂಡ ಗುರುಜಿ. ಬ್ರಹ್ಮಾಂಡ ಗುರುಜಿ ಅಂಗವಿಕಲರಿಗೆ ಬೈದ್ರ? ಬೈತಿದ್ದಾರೆ. ನಮ್ಮ ಹತ್ರ ಎಲ್ಲ ಸಾಕ್ಷಿ ಆಧಾರಗಳು ಬಲವಾಗಿ ಐತೆ ಸರ್. ಯಾಕೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದ್ ಬಿಟ್ಟು ರಾಜಭವನ್ಗೆ ಯಾಕೆ ಫೋನ್ ಮಾಡಿದ್ರಿ? ಇಲ್ಲ, ಅವ್ರ ಮೇಲೆ ಎಲ್ಲಿ ಕಂಪ್ಲೇಂಟ್? ಎಲ್ಲೂ ತಗೊಳ್ಳಲ್ವಲ್ಲ. ಸ್ಟೇಷನಲ್ಲಿ ಏನೇನು ನಡೀತದೆ ತಮಗೆಲ್ಲ ಮಾಹಿತಿ ಗೊತ್ತಿದೆಯಲ್ಲ ಸರ್. ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ತಮಗೆ ಗೊತ್ತಿದೆಯಲ್ಲ. ಆಯ್ತು, ಈಗ ನಾವು ನೋಡ್ತೀನಿ ಏನಿದೆಯಾ ನೋಡ್ಬಿಟ್ಟು ನಾವು ಸರ್ಕಾರಕ್ಕೆ ಡೈರೆಕ್ಷನ್ಸ್ ಕೊಡ್ತೀವಿ. ನೋಡೋಣ. ಓಕೆ ಸರ್. ರೈಟ್. ಒಂದು ಈ ವೀಕ್ ನಲ್ಲಿ ಮಾಡ್ತೀವಿ ಅಂತ. ಈ ವೀಕ್ ಎಂಡ್ಗೆ ನಿಮ್ದನ್ನ ಫಾರ್ವರ್ಡ್ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಅಂಗವಿಕಲರು ಸಹಾಯ ಮಾಡಿ ಸರ್. ಖಂಡಿತವಾಗಿಯೂ ರಾಜ್ಯಪಾಲರ ಕಚೇರಿ ಇರೋದೇ ಅದಕ್ಕೆ. ಓಕೆ ಸರ್. ಸ್ನೇಹಿತರೆ ನಮಸ್ತೆ, ನಿಮ್ಮೆಲ್ಲರಿಗೂ ಶುಭ ದಿನ. ಮಾನ್ಯ ರಾಜ್ಯಪಾಲರವ್ರಿಗೆ ದೂರು ಕೊಟ್ಟಿದ್ದೆ ನಾನು ಈಗಾಗಲೇ. ಬ್ರಹ್ಮಾಂಡ ಗುರೂಜಿ ವಿರುದ್ಧವಾಗಿ ದೂರು ಕೊಟ್ಟಿದ್ದೀನಿ. ಈಗ ಈ ತಿಂಗಳಲ್ಲಿ ನಮಗೆ ಗೊತ್ತಾಗ್ತದೆ ಅಂತ ಹೇಳಿದ್ದಾರೆ ಮಾನ್ಯ ರಾಜ್ಯಪಾಲರ ಕಚೇರಿ. ಇದ್ರ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ನಾನು ಈಗಾಗಲೇ ಮನವಿ ಕೂಡ ಸಲ್ಲಿಸಿದ್ದೀನಿ. ಯಾರಿಗೆ ಸಲ್ಲಿಸಿದ್ದೀನಿ ತೋರಿಸ್ತೀನಿ ತಮಗೆ. ಈಗ ಮುಂದಿನ ನಡೆ ಕಾನೂನು ಹೋರಾಟ ಮಾಡ್ತೀನಿ. ಯಾರಾದರೆ ನಮಗೇನು ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ವಲ್ಲ. ಅದರಿಂದ ಒಂದು ಚಿಕ್ಕ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಧನ್ಯವಾದ.